ದೇವಸ್ಥಾನ ಪ್ರವೇಶದ ಆರೋಪ. ಹಲ್ಲೆ ನಡೆದು 16 ದಿನ ಕಳೆದರೂ ಆರೋಪಿಗಳ ಬಂಧನವಿಲ್ಲ. ಮಳೆಯನ್ನು ಲೆಕ್ಕಿಸದೆ ರಸ್ತೆಗಿಳಿದ ದಲಿತರು, ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬೆಳಲಗೆರೆ ಗ್ರಾಮದಲ್ಲಿ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನಕ್ಕೆ ದಲಿತರು ಪ್ರವೇಶಿಸಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ದಲಿತ ಯುವಕರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣ ನಡೆದು 16 ದಿನಗಳು ಕಳೆದರೂ ಪ್ರಕರಣದಲ್ಲಿ ಆರೋಪಿಗಳಾಗಿರುವವರನ್ನು ಇದುವರೆಗೂ ಬಂಧಿಸುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಡಿಎಸ್ಎಸ್ ತಾಲೂಕು ಘಟನೆ ನೇತೃತ್ವದಲ್ಲಿ ದಲಿತ ಸಮುದಾಯದವರು ಭಾನುವಾರ ಚನ್ನಗಿರಿ ಪಟ್ಟಣದಲ್ಲಿ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ನಡೆಸಿದರು. ಜುಲೈ 31ರಂದು ಘಟನೆ ನಡೆದಿದೆ ಎನ್ನಲಾಗಿದ್ದು, ಪ್ರಕರಣ ದಾಖಲಾಗಿ ಹಲವು ದಿನಗಳು ಕಳೆದರೂ ಆರೋಪಿಗಳ ಬಂಧನವಾಗಿರುವುದು ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಯುವಕರನ್ನು ಕಂಬಕ್ಕೆ ಕಟ್ಟಿ ಹಲ್ಲೆ ನಡೆಸಲಾಗಿದೆ, ಜಾತಿ ನಿಂದನೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪಗಳು ಪ್ರಕರಣದಲ್ಲಿ ಇಷ್ಟೊಂದು ದಿನಗಳಾದರೂ ಆರೋಪಿಗಳ ಬಂಧನವಾಗಿರುವುದು ಸಂತ್ರಸ್ತರಿಗೆ ನ್ಯಾಯ ದೊರಕುವ ಬಗ್ಗೆ ಆತಂಕ ಮೂಡಿಸಿದೆ ಎಂದು ಮುಖಂಡರು ಹೇಳಿದರು. ಪ್ರಕರಣ ದಾಖಲಿಸಿ ದಿನಗಳು ಕಳೆದರೂ ಬಂಧನ ಬೇಕಿಲ್ಲ ಎಂಬ ಪ್ರಶ್ನೆಯನ್ನು ಮುಂದಿಟ್ಟ ಪ್ರತಿಭಟನಾಕಾರರು ಆರೋಪಿಗಳು ರಾಜಾರೋಷವಾಗಿ ಓಡಾಡುತ್ತಿರುವುದು, ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳಲಾಗುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗಂಭೀರ ಸ್ವರೂಪದ ಹಲ್ಲೆ ಹಾಗೂ ಜಾತಿ ನಿಂದನೆ ಆರೋಪಗಳಿರುವ ಪ್ರಕರಣದಲ್ಲಿ ವಿಳಂಬ ಮಾಡದೆ ಕಾನೂನು ಪ್ರಕಾರ ತಕ್ಷಣ ಬಂಧನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಅಸ್ಪೃಶ್ಯತೆಯ ನಿರ್ಮೂಲನೆ ಹಾಗೂ ಸಾಮಾಜಿಕ ಸಮಾನತೆಗಾಗಿ ದೇಶದಲ್ಲಿ ಕಠಿಣ ಕಾನೂನುಗಳಿದ್ದರೂ ಇಂತಹ ಘಟನೆಗಳು ನಡೆಯುತ್ತಿರುವುದು ದುರದೃಷ್ಟಕರ. ಕಾನೂನು ಎಲ್ಲರಿಗೂ ಒಂದೇ ಎಂಬ ಸಂದೇಶವನ್ನು ಪೊಲೀಸ್ ಇಲಾಖೆ ತನ್ನ ಕ್ರಮದ ಮೂಲಕ ತೋರಿಸಬೇಕು. ಆರೋಪಿಗಳನ್ನು ಬಂಧಿಸದೆ ವಿಳಂಬ ಮಾಡುತ್ತಿರುವುದರಿಂದ ಸಂತ್ರಸ್ತರಲ್ಲಿ ಹಾಗೂ ದಲಿತ ಸಮುದಾಯದಲ್ಲಿ ಅಸಮಾಧಾನ ಹೆಚ್ಚುತ್ತಿದೆ ಎಂದು ಮುಖಂಡರು ತಿಳಿಸಿದರು. ಚನ್ನಗಿರಿ ಪಟ್ಟಣದ ಡಿಎಸ್ಎಸ್ ಕಚೇರಿಯಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ನಂತರ ಐಬಿ ಸರ್ಕಲ್ನಲ್ಲಿ ಮಳೆಯ ನಡುವೆಯೂ ಮಾನವ ಸರಪಳಿ ನಿರ್ಮಿಸಿದ್ದ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿ ಪೊಲೀಸರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಧಾರಾಕಾರ ಮಳೆಯೂ ನಡುವೆಯೂ ಪ್ರತಿಭಟನಾಕಾರರು ಸ್ಥಳದಿಂದ ಕದಲದೆ ಪ್ರತಿಭಟನೆ ಮುಂದುವರೆಸಿದ್ದು, ಪ್ರಕರಣದ ಬಗ್ಗೆ ಸಮುದಾಯದಲ್ಲಿರುವ ಆಕ್ರೋಶ ತೀವ್ರತೆಯನ್ನು ತೋರಿಸಿತು. ಮಳೆ ಸುರಿಯುತ್ತಿದ್ದರೂ ಛತ್ರಿ ಹಿಡಿದು ಮಳೆಯಲ್ಲೇ ನಿಂತು ನ್ಯಾಯಕ್ಕಾಗಿ ಧ್ವನಿ ಎತ್ತಿದ ಪ್ರತಿಭಟನಾಕಾರರು ಆರೋಪಿಗಳ ಬಂಧನವಾಗುವವರೆಗೆ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಎಚ್ಚರಿಸಿದರು. ಪ್ರತಿಭಟನಾಕಾರರು ತಹಶೀಲ್ದಾರ್ ಎಂಜೆ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿ ಬೆಳಲ್ಗೆರೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವ ಎಲ್ಲರನ್ನೂ ತಕ್ಷಣ ಬಂಧಿಸಬೇಕು, ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಹಾಗೂ ಪ್ರಕರಣದ ತನಿಖೆಯನ್ನು ಯಾವುದೇ ರಾಜಕೀಯ ಅಥವಾ ಸಾಮಾಜಿಕ ಒತ್ತಡಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ನಡೆಸಬೇಕು ಎಂದು ಒತ್ತಾಯಿಸಿದರು. ಇನ್ನು 2 ದಿನಗಳಾಗೂ ಆರೋಪಿಗಳು ಬಂಧಿಸುವುದಕ್ಕೆ ಹೋರಾಟವನ್ನು ಚನ್ನಗಿರಿ ತಾಲೂಕು ಮಟ್ಟದಿಂದ ಜಿಲ್ಲಾ ಹಾಗೂ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಲಾಗುವುದು ಎಂದು ಡಿಎಸ್ಎಸ್ ಮುಖಂಡರು ಎಚ್ಚರ ನೀಡಿದರು. ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕ ಎಚ್ ಆನಂದ್, ಜಿಲ್ಲಾ ಸಂಚಾಲಕ ಆರ್ ಪ್ರಭಾಕರ್, ಎಚ್ಎನ್ ಮೂರ್ತಿ, ಕುಬೇಂದ್ರ ಸ್ವಾಮಿ, ಬಸವಪುರ ರಂಗನಾಥ, ಮಹಾರುದ್ರಪ್ಪ, ತಿಪ್ಪೇಶ್, ಮಂಜುನಾಥ್, ನಾಗರಾಜ ಸ್ವಾಮಿ, ಆಂಜನೇಯ, ರುದ್ರಪ್ಪ, ಜಗದೀಶ್, ನವೀನ್ ಸೇರಿದಂತೆ ದಲಿತ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ದೇವರಾಜ ಕೆ, ನಲ್ಲಿಹಂಕುಲು, ದಾವಣಗೆರೆ. ಬಂಧಿಸಿ ಆರೋಪಿಗಳನ್ನು ಬಂಧಿಸಿದರು ಪೊಲೀಸರಿಗೆ ಹೇಳಿ ಧಿಕ್ಕಾರ. ಆರೋಪಿಗಳನ್ನು ಬಂಧಿಸಿದರು ಪೊಲೀಸರಿಗೆ ಹೇಳಿ ಧಿಕ್ಕಾರ. ದಲಿತರ ಮೇಲೆ ದೌರ್ಜನ್ಯ ಎಸಗಿರುವಂತಹ ಆರೋಪಿಗಳನ್ನು ಬಂಧಿಸಿದರು ಪೊಲೀಸರಿಗೆ ಹೇಳಿ ಧಿಕ್ಕಾರ. ದಲಿತ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಖಂಡಿಸಿ ಹೋರಾಟ ಮಾಡುತ್ತಿರುವ ಹೋರಾಟ ಹತ್ತಿಕ್ಕುತ್ತಿರುವ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಆರೋಪಿಗಳನ್ನು ಬಂಧಿಸದೆ ನಿರ್ಲಕ್ಷಿಸಿರುವ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಘಟನೆ ನಡೆದು 9 ದಿನಗಳಾದರೂ ಕೂಡ ಆರೋಪಿಗಳನ್ನು ಬಂಧಿಸದಿರುವ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೂ ಹೋರಾಟ. ಪೊಲೀಸರ ಲಾಠಿಗೆ ಹೆದರುವುದಿಲ್ಲ, ಪೊಲೀಸರ
ಹೋರಾಟಗಾರ. ಅಲ್ಲ, ಅಂಗಡಿ ಲೈನಲ್ಲಿ ಯಾರ್ಯಾರಲ್ಲಿ ನಿಂತಿದ್ದೀರಿ ಹೋರಾಟಗಾರರು, ದಯಮಾಡಿ ಎಲ್ಲರೂ ಕೂಡ ಅಲ್ಲಿ ಬರ್ರಿ. ನಾವಿಲ್ಲಿ ಜಾತಿ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇಲ್ಲ. ಜಾತೀಯತೆಯನ್ನ ಜಾತಿ ಶ್ರೇಷ್ಠತೆಯ ಭ್ರಮೆಯನ್ನ ತಲೆ ತುಂಬಿಕೊಂಡಿರ್ತಕ್ಕಂಥ ಜಾತಿವಾದಿಗಳು ಯಾರಿದ್ದಾರೆ, ಈ ಕಿಡಿಗೇಡಿ ಕೃತ್ಯವನ್ನು ಎಸಗಿರ್ತಕ್ಕಂಥ ಆ ಜಾತಿವಾದಿಗಳನ್ನ ಬಂಧಿಸಬೇಕು ಅಂತೇಳಿ ಆ ಜಾತಿಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ. ದಯಮಾಡಿ ಬರೀ SC/ST ಸಮುದಾಯದವರೆಲ್ಲ ದಲಿತರು, ಯಾರು ದೌರ್ಜನ್ಯಕರಾಗಿರ್ತಾರೆ ಎಲ್ಲರೂ ಕೂಡ ದಲಿತರು. ದಯಮಾಡಿ ದಲಿತ ವಿರೋಧಿ ಕೃತ್ಯ ನಡೆದಿದೆ, ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು. ಅಲ್ಲಿ ಯಾರ್ಯಾರು ನಿಂತ್ಕೊಂಡಿದ್ದಾರೆ ದಯಮಾಡಿ ಬರ್ರೋಣ.